ನಮಸ್ಕಾರ ಸ್ನೇಹಿತರೆ, ನಾನು ಅಶೋಕ್ ಕುಮಾರ್ ಶೀಲವಂತ್. ಇಂದಿಗೆ 3 ತಿಂಗಳ ಹಿಂದ್ಗಡೆ ಒಂದು ಪಾದಯಾತ್ರೆ ಹಮ್ಮಿಕೊಂಡಿದ್ದೆ ಸ್ನೇಹಿತರೆ. ಮಳಖೇಡ ಗ್ರಾಮದಿಂದ ಜಿಲ್ಲಾಡಳಿತ ಕಚೇರಿಯವರಿಗೆ ಹೋಗಿ ಜಿಲ್ಲಾಡಳಿತ ಕಚೇರಿಗೆ ಬೀಗ ಜಡಿದು ಬಾರಿ ಮುಳ್ಳು, ಖಾರಿ ಮುಳ್ಳು, ಜಾಲಿ ಮುಳ್ಳು 3 ಥರ ಮುಳ್ಳು ಬಡಿದು ಪ್ರತಿಭಟನೆ ಮಾಡಬೇಕಂತ ಪಾದಯಾತ್ರೆ ಹಮ್ಮಿಕೊಂಡಿದ್ದೆ. ಯಾಕಪ್ಪ ಅಂದರೆ ಏನು ಕಲಬುರಗಿ ಜಿಲ್ಲೆಯಲ್ಲಿ ಏನು ಸಿಮೆಂಟ್ ಕಂಪ್ನಿಗಳವ, ಸಕ್ಕರೆ ಕಾರ್ಖಾನೆಗಳವ ಮತ್ತು ಸೋಲಾರ್ ಕಂಪ್ನಿಗಳವ, ಇವೆಲ್ಲ ಏನು ಮಾಡ್ತಾಯಿದ್ದಾವೆ, ಕಾಯ್ದೆ ಕಾನೂನು ಉಲ್ಲಂಘನೆ ಮಾಡಿ ನಿರ್ಮಾಣ ಮಾಡ್ತಾಯಿದ್ದಾವೆ ಮತ್ತು ವೈಜ್ಞಾನಿಕವಾಗಿ ತೆರಿಗೆ ಸಂದಾಯ ಮಾಡ್ತಾಯಿಲ್ಲ ಮತ್ತು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ನಿಷ್ಕಾಳಜಿ ತೋರಿಸ್ತಾ ಇದ್ದಾರೆ. ಇದು ಏನು ಕಾಯ್ದೆ ಕಾನೂನುಗಳು ಅವ್ರ ಸಂರಕ್ಷಣೆ ಮಾಡ್ತಾಯಿಲ್ಲ. ಹೀಗಾಗಿ ಎಲ್ಲ ಕಂಪ್ನಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಪಾದಯಾತ್ರೆ ಮುಖಾಂತರ ಜಿಲ್ಲಾಡಳಿತ ಕಣ್ತೆರೆಸಬೇಕು ಮತ್ತು ಈ ಕಡೆ ಗಮನ ಹರಿಸಬೇಕಂತ ತಿಳ್ಕೊಂಡು ಒಂದು ಪಾದಯಾತ್ರೆ ಹಮ್ಮಿಕೊಂಡಿದ್ದೆ. 28ನೇ ತಾರೀಕು ಮರುದಿನ ಬಂದು ಕೆಲವು ಅಧಿಕಾರಿಗಳು ಬಂದು ಬರೆದು ಕೊಟ್ಟಿದ್ದಾರೆ, ಇದು ಪಾದಯಾತ್ರೆ ಕೈ ಬಿಡ್ರಿ, ನಿಮ್ಮದು ನಾವು ಕಾಂಪ್ಲೇಟು ನಾವು ಕ್ರಮ ವಹಿಸ್ತೀವಿ, ಇದು ಏನಾದ ಸಾಧ್ಯವಾದರೆ ವರದಿ ಕೂಡ ಕೊಡ್ತೀವಿ ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ವರದಿ ಸಲ್ಲಿಸ್ತೀವಿ ಮತ್ತು ಸಾಧ್ಯವಾದರೆ ಕ್ರಮ ಕೈಗೊಳ್ತೀವಿ ಅಂತ ತಿಳ್ಕೊಂಡು, ನಮ್ಮ ವ್ಯಾಪ್ತಿಯಲ್ಲಿ ಯಾವುದಾದ್ರೂ ಕ್ರಮ ಕೈಗೊಳ್ಳದಿದ್ದರೆ ಕ್ರಮ ಕೈಗೊಳ್ತೀವಿ ಅಂತ ತಿಳ್ಕೊಂಡು ಅಧಿಕಾರಿಗಳು ಬಂದು ಒಂದು ಪತ್ರ ಬರೆದು ಕೊಟ್ಟಿರ್ತಾರೆ ಸ್ನೇಹಿತರೆ. 4 ತಿಂಗಳು ಗಡುವು ಕೇಳಿರ್ತಾರೆ. ಹೀಗಾಗಿ ಅಧಿಕಾರಿಗಳು 4 ತಿಂಗಳು ಗಡುವು ಕೂಡ ನೀಡಿರ್ತೀವಿ. ಆದರೆ ಯಾವುದೂ ಕ್ರಮ ಕೈಗೊಂಡಿರೋದಿಲ್ಲ ಇಲ್ಲಿವರೆಗೂ. ಕೇವಲ ಸಹಾಯಕ ಆಯುಕ್ತರು ಏನು ಪ್ರಭು ರೆಡ್ಡಿಯವರ ಸೇಡಂ ಸಹಾಯಕ ಆಯುಕ್ತರು ಅವರು ಒಂದು ತಹಶೀಲ್ದಾರ್ ಶಹಬಾದ್ ಅವರಿಗೆ 20/6/2026 ಮತ್ತು ತಹಶೀಲ್ದಾರ್ ಚಿಂಚೋಳಿಯವರಿಗೆ 20/6/2026 ಮತ್ತು ತಹಶೀಲ್ದಾರ್ ಸೇಡಂರವರಿಗೆ 20/6/2026 ಮತ್ತು ತಹಶೀಲ್ದಾರ್ ಚಿತ್ತಾಪುರವರಿಗೆ 20/6/2026 ಅಂದರೆ 20/6/2026 ಪತ್ರ ಬರೆದಿರ್ತಾರೆ ಅವರು. ಇದೇನು ಪಾದಯಾತ್ರೆ ಹಮ್ಮಿಕೊಂಡಿರ್ತಾರೆ, ಇದ್ರ ಏನೇನು ಕಾಂಪ್ಲೇಂಟ್ ಮಾಡಿರ್ತಾರೆ, ಇದ್ರ ಬಗ್ಗೆ ಸಿಮೆಂಟ್ ಕಂಪ್ನಿಗಳ ಕುರಿತು ವಿವರವಾದ ವರದಿ ಕೊಡ್ರಿ. ಅದು ಜುಲೈ ಎಂಡ್ವರೆಗೆ, ಈ ತಿಂಗಳು ಇನ್ನೊಂದು 2-3 ದಿನದಲ್ಲಿ ಮುಗಿದು ಹೋಗ್ತದೆ ಸ್ನೇಹಿತರೆ. ಜುಲೈ ಎಂಡ್ವರೆಗೆ ವರದಿ ಕೊಡ್ರಿ ಅಂತ ತಿಳ್ಕೊಂಡು ಪತ್ರ ಬರೆದಿರ್ತಾರೆ, ವರದಿ ಕೊಡ್ರಂತ. ಅದರಂತೆ ಏನು ಕಂಪ್ನಿಗಳು ಅವು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 ಸೆಕ್ಷನ್ 109 1A ಅದರಡಿಯಲ್ಲಿ ಅಧಿಸೂಚನೆ, ಸರ್ಕಾರದ ಅಧಿಸೂಚನೆಗಳು ಹೊರಡಿಸಿರ್ತಾರೆ. ಆ ಅಧಿಸೂಚನೆ ಷರತ್ತುಗಳು ಉಲ್ಲಂಘನೆ ಮಾಡಿರ್ತಾರೆ ಮತ್ತು ಆ ನಂತರ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸೆಕ್ಷನ್ 95 ಪ್ರಕಾರ ಅಂದರೆ ಎನ್ನೇ ಮಾಡ್ಕೊಳ್ಬೇಕು. ಅವರು ಏನು ರೈತರು ಭೂಮಿ ಖರೀದಿ ಮಾಡಿರ್ತಾರೆ ಮತ್ತು ಸರ್ಕಾರಿ ಜಮೀನು ಏನು ಖರೀದಿ ಮಾಡಿರ್ತಾರೆ, ಅದು ಭೂಮಂಜೂರಾತಿ ಮಾಡ್ಕೊಂಡಿರ್ತಾರೆ, ಅದು ಎನ್ನೇ ಆಗಿ ಮಾರ್ಪಾಡು ಮಾಡ್ಕೊಳ್ಬೇಕು. ಅದರ ಕುರಿತು ವರದಿ ಕೊಡಬೇಕಾಗಿತ್ತು. ಅವರು ವರದಿ ಕೊಟ್ಟಿಲ್ಲ, ಇದು ಉಲ್ಲಂಘನೆ ಆಗಿದೆ. ಮತ್ತು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಸೆಕ್ಷನ್ 64 ಮತ್ತು 66 ಮತ್ತು 202 ಉಲ್ಲಂಘನೆ ಮಾಡಿರ್ತಾರೆ. 64 ಅಂದರೆ ಲೋಕಲ್ ಅಥಾರಿಟಿಯಿಂದ ಪರ್ಮಿಷನ್ ತೊಗೋಬೇಕು, ಕಟ್ಟಡ ಪರವಾನಗಿ, ಮತ್ತು 66 ಪ್ರಕಾರ ಯಂತ್ರೋಪಕರಣ ಸ್ಥಾಪನೆ ಪರವಾನಗಿ ಪಡಿಬೇಕು, ಮತ್ತು 202 ಪ್ರಕಾರ ತೆರಿಗೆ ಸಂದಾಯ ಮಾಡಬೇಕು, ವೈಜ್ಞಾನಿಕವಾಗಿ ತೆರಿಗೆ ಸಂದಾಯ ಮಾಡ್ಕೋಬೇಕು. ಪಂಚಾಯತಿ ಲೋಕಲ್ ಅಥಾರಿಟಿಗೆ, ಪಂಚಾಯತಿ ಆಗಲಿ ಮುನ್ಸಿಪಾಲ್ಟಿಯಲ್ಲಿ ಯಾವುದೇ ಆಗಲಿ, ಮುನ್ಸಿಪಾಲ್ಟಿ ಆ್ಯಕ್ಟ್ ಬೇರೆ ಬರ್ತದೆ. ಹೀಗಾಗಿ ಮತ್ತು ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನಿಂಗ್ ಆ್ಯಕ್ಟ್ ಪ್ರಕಾರ ಅಲ್ಲಿ ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನಿಂಗ್ ಅಥಾರಿಟಿ ಪ್ರಕಾರ ತಾಂತ್ರಿಕ ಅನುಮೋದನೆ ಪಡಿಬೇಕಾಗಿತ್ತು. ತಾಂತ್ರಿಕ ಅನುಮೋದನೆ ಪಡೆಯೋದಕ್ಕಿಂತ ಮುಂಚೆ ಕಟ್ಟಡ ನಿರ್ಮಾಣ ಮಾಡಿ ಆನಂತರ ತಾಂತ್ರಿಕ ಅನುಮೋದನೆ ಪಡೆದಿದ್ದಾರೆ. ಮತ್ತು ಕಾರ್ಖಾನೆ ಬಾಯ್ಲರ್ ಇಲಾಖೆಯಿಂದ ಪರವಾನಗಿ ಪಡಿಬೇಕು, ಲೈಸೆನ್ಸ್ ಪಡಿಬೇಕಾಗಿತ್ತು. ಕಟ್ಟಡ ನಿರ್ಮಾಣ ಮಾಡಿ ಆನಂತರ ಎಲ್ಲ ದಾಖಲೆಗಳು ಸಬ್ಮಿಟ್ ಮಾಡಿದ್ದಾರೆ. ಮುಂಚೆ ಕಟ್ಟಡ ಕಟ್ಟಿದ್ದಾರೆ, ಆನಂತರ ಎಲ್ಲ ದಾಖಲೆಗಳು ಪರವಾನಗಿ ಪಡೆದಿದ್ದಾರೆ. ಹೀಗಾಗಿ ಕಾನೂನು ಬಾಹಿರವಾಗಿ ಅಕ್ರಮ ಕಟ್ಟಡಗಳು ಮತ್ತು ಅಕ್ರಮ ಬಹುಮಡಿ ಕಟ್ಟಡಗಳು ಮತ್ತು ಅಕ್ರಮವಾಗಿ ಯಂತ್ರೋಪಕರಣ ಸ್ಥಾಪನೆ ಕಂಪ್ನಿಗಳು ಮಾಡಿದ್ದಾವೆ, ಸಿಮೆಂಟ್ ಕಂಪ್ನಿಗಳು. ಮತ್ತು ಪೊಲ್ಯೂಷನ್ ಬಗ್ಗೆ ಹೇಳಿದ್ದೆ ನಾನು. ಇವೆಲ್ಲ ಸಿಮೆಂಟ್ ಕಂಪ್ನಿಗಳೆಲ್ಲ ಇರೋದರಿಂದ
ಪೊಲ್ಯೂಷನ್ ಆಗ್ತಾಯಿದೆ. ಸುತ್ತಮುತ್ತ ಬೆಳೆಗಳು, ಜಾನುವಾರುಗಳಿಗೆ ಮತ್ತು ಜನರ ಜೀವ ಜೊತೆ ಚೆಲ್ಲಾಟ ಆಡ್ತಾಯಿದೆ ಅಂತ ತಿಳ್ಕೊಂಡು ಅದ್ರ ಮೇಲೆ ಅವ್ರು ಏನು ಕಮಿಟಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆದರೆ ನಮಗೆ ಯಾವುದೂ ಪತ್ರ ವ್ಯವಹಾರ ಮಾಡಿರೋದಿಲ್ಲ. ಮತ್ತು ಇದೇನು ಕಟ್ಟಡ ಪರವಾನಗಿ ಪಡಿಬೇಕಾದ್ರೆ ಏನು ಸಿಮೆಂಟ್ ಕಂಪ್ನಿಗಳು ಕಟ್ಟಡ ಪರವಾನಗಿ ಪಡಿಬೇಕಾದ್ರೆ 1% ಲೇಬರ್ ಸೆಸ್ ಅಂತ ಕಟ್ಟಬೇಕಾಗ್ತದೆ ಸ್ನೇಹಿತರೆ. ಅದು ಲೇಬರ್ ಕಾರ್ಮಿಕರ ಕಲ್ಯಾಣ ನಿಧಿಗೆ, ಕಲ್ಯಾಣ ಮಂಡಳಿಗೆ. ಆದರೆ ಇವು ಯಾವುದೂ ಕಂಪ್ನಿಗಳು 1% ಲೇಬರ್ ಸೆಸ್ ಇನ್ನೂವರೆಗೂ ಸಂದೇಹ ಮಾಡಿರೋದಿಲ್ಲ. ಹೀಗಾಗಿ ಮತ್ತು ಏನು ಕಟ್ಟಡ ಪರವಾನಗಿ ಏನು ಪಡಿಬೇಕಾಗಿತ್ತ ಲೋಕಲ್ ಅಥಾರಿಟಿಯಿಂದ, ಅಲ್ಲಿ ಮೂಲ ಬಂಡವಾಳದ 3% ಕಟ್ಟಬೇಕು ಸ್ನೇಹಿತರೆ. ಹೀಗಾಗಿ ಸಾಕಷ್ಟು ಸುಮಾರು ಕೋಟಿಯಲ್ಲಿ ವಂಚನೆ ಮಾಡಿವೆ ಸಿಮೆಂಟ್ ಕಂಪ್ನಿಗಳು. ಹೀಗಾಗಿ ಅದ್ರ ವಿರುದ್ಧ ಮತ್ತು ಲೋಕಲ್ ಜನರಿಗೆ ನೌಕರಿ ತೊಗೋತಾ ಇಲ್ಲ ಸರೋಜಿನಿ ಮಹಿಷಿ ವರದಿ ಪ್ರಕಾರ, ಮತ್ತು ರೈತರು ಭೂಮಿ ಕಳ್ಕೊಂಡವರು ಭೂಮಿ ಅವರಿಗೆ ಸರಿಯಾದ ಪರಿಹಾರ ಸಿಕ್ಕಿಲ್ಲ, ಮತ್ತು ಅದು ಕಾಯ್ದೆ ಕಾನೂನು ಉಲ್ಲಂಘನೆ ಮಾಡಿ ಏನು ಎನ್ ಎ ಮಾಡ್ಕೋಬೇಕಾಯಿತು ಎನ್ ಎ ಮಾಡ್ಕೊಂಡಿಲ್ಲ. ಅವು ಭೂಮಿ ವಾಪಸ್ ಕೊಡಬೇಕು ಮತ್ತು ಎಲ್ಲ ಸಿಮೆಂಟ್ ಕಂಪ್ನಿಗಳು ಒಡೆದು ಹಾಕಬೇಕು ಮತ್ತು ಅವ್ರ ಭೂಮಿ ರೈತರು ವಾಪಸ್ ಕೊಡಬೇಕಂತ ತಿಳ್ಕೊಂಡು ನಾನು 3 ತಿಂಗಳ ಹಿಂದೆ ನಾನು ಪಾದಯಾತ್ರೆ ಹಮ್ಮಿಕೊಂಡಿದ್ದೆ. ಇವಾಗ 3 ತಿಂಗಳು ಆಯಿತು. ಇವತ್ತಿಗೆ 3 ತಿಂಗಳಾಯಿತು. ಅವರು 28/4 ಅವರು ಬರೆದು ಕೊಟ್ಟಿದ್ದರು 11 ಜನರ ಅಧಿಕಾರಿಗಳು. ಆದರೆ ಇನ್ನವರೆಗೂ ಯಾವುದೂ ಕ್ರಮ ವಹಿಸಿಲ್ಲ. ನನ್ನ ಗಮನಕ್ಕೆ ಬಂದಿಲ್ಲ ಇವ್ರು ಏನು ಮಾಡ್ತಾಯಿದ್ದಾರೆ ಅಂತ ತಿಳ್ಕೊಂಡು. ಕೇವಲ ಸಹಾಯಕ ಆಯುಕ್ತರು ಬರೆದ ಪತ್ರಗಳು ಮಾತ್ರ ನನಗೆ ಬಂದಿದ್ದೇವೆ. 4 ತಹಸೀಲ್ದಾರ್ಗೆ ಬರೆದಿದ್ದು. ಇನ್ನು ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನಲ್ಲಿ ಅನೇಕ ಸಿಮೆಂಟ್ ಕಂಪನಿಗಳು ಮತ್ತು ಸಕ್ಕರೆ ಕಾರ್ಖಾನೆಗಳು ಅದ್ರ ಕುರಿತು ಇನ್ನೂ ಯಾವುದೂ ಮಾಹಿತಿ ಬಂದಿರೋದಿಲ್ಲ. ಹೀಗಾಗಿ ನಾನು ಹೇಳೋದು ಏನಪ್ಪ ಅಂದರೆ, ಇವು 3 ತಿಂಗಳು ಗತಿಸಿದ್ರು ಕೂಡ ಇನ್ನವರೆಗೂ ಅಧಿಕಾರಿಗಳು ಕೆಲಸ ಮಾಡಿರೋದಿಲ್ಲ. ಬರೀ ನಿಷ್ಕಾಳಜಿ ತೋರಿಸ್ತಿದ್ದಾರೆ. ಮತ್ತು ಸರ್ಕಾರದ ಮಟ್ಟದಲ್ಲಿ ಅನೇಕ ಪತ್ರ ವ್ಯವಹಾರಗಳು ಆದರೂ ಕೂಡ ಅವರಿಗೆ ವರದಿ ಕೊಡ್ರಿ ಅಂತ ಬರೆದರೂ ಕೂಡ ಅವ್ರು ಇನ್ನವರೆಗೆ ಯಾವುದೂ ಕ್ರಮ ವಹಿಸಿಲ್ಲ. ಒಂದು ವರದಿ ಕೊಟ್ಟಿಲ್ಲ. ಅದು ಯಾವುದಾದ್ರೂ ಕ್ರಮ ಕೈಗೊಳ್ಳೋ ಕುರಿತು ಕೆಳಹಂತ ಅಧಿಕಾರಿಗಳು ಬರೆದ ಪತ್ರಗಳು ಇನ್ನವರೆಗೂ ನನಗೆ ಬಂದು ತಲುಪಿಲ್ಲ. 3 ತಿಂಗಳಾಯಿತು, ಇನ್ನೊಂದು ತಿಂಗಳು ಉಳಿತು. ಹೀಗಾಗಿ ಅಧಿಕಾರಿಗಳು ಯಾರೂ ಕೆಲಸ ಮಾಡ್ತಾಯಿಲ್ಲ. ಕಾಟಾಚಾರಕ್ಕಾಗಿ ಇವ್ರು ಏನು ಮಾಡಿದ್ದಾರೆ, ಪಾದಯಾತ್ರೆ ಹಮ್ಮಿಕೊಂಡಿದ್ದು ಮೊಟಕುಗೊಳಿಸ್ಬೇಕಂತ ತಿಳ್ಕೊಂಡು ಇವರು ಬಂದು ಪತ್ರ ಬರೆದು ಕೊಟ್ಟಿದ್ದಾರೆ. ಆದರೆ ಇವ್ರು ಯಾರೂ ಅಧಿಕಾರಿಗಳು ಕೆಲಸ ಮಾಡ್ತಾಯಿಲ್ಲ. ಈ ಸಹಾಯಕಾಯುಕ್ತರು ಒಂದು ಪತ್ರ ಬರೆದು ಬಿಟ್ಟು ಮತ್ತು ಯಾವ ಅಧಿಕಾರಿಗಳು 11 ಅಧಿಕಾರಿಗಳು ಇವ್ರು ಯಾರೂ ಏನೂ ಕೆಲಸ ಮಾಡಿರೋದಿಲ್ಲ ಇವರು. ಹೀಗಾಗಿ ಇನ್ನೊಂದು ತಿಂಗಳು ಟೈಮ್ ಉಳಿದಿದೆ. ಆ 1 ತಿಂಗಳಲ್ಲಿ 3 ತಿಂಗಳಲ್ಲಿ ಇವ್ರು ಏನೂ ಕೆಲಸ ಮಾಡಿಲ್ಲ. ಇನ್ನೊಂದು ತಿಂಗಳಲ್ಲಿ ಏನು ಕೆಲಸ ಮಾಡ್ತಾರೆ ಇವರು. ಇವರೆಲ್ಲ ಅಧಿಕಾರಿಗಳು ವರದಿ ಕೊಡಬೇಕಾಗಿತ್ತು. VA ನಿಂತು ಮತ್ತು RI ನಿಂತು ರಿಪೋರ್ಟ್ ತರಿಸ್ಕೋಬೇಕಾಗಿತ್ತು, ಮತ್ತು PDO ಮತ್ತು ಸೆಕ್ರೆಟರಿ ನಿಂತು ವರದಿ ತರಿಸ್ಕೋಬೇಕಾಗಿತ್ತು. ಯಾವ VA RIಗೂ ಗೊತ್ತಿಲ್ಲ, ಯಾವ PDO ಸೆಕ್ರೆಟರಿ ಗೊತ್ತಿಲ್ಲ, ಅವ್ರ ಮಾಹಿತಿ ಇಲ್ಲ, ಏನೂ ಇಲ್ಲ. ಬರೀ ಪತ್ರ ಬರೆದು ಕೈ ತೊಳ್ಕೊತಾ ಇದ್ದಾರೆ ಇವರು. ಯಾರೂ ಕೆಲಸ ಮಾಡ್ತಾಯಿಲ್ಲ. ಹೀಗಾಗಿ ಇಂದಿನಿಂದ ಏನು ಇನ್ನೊಂದು ತಿಂಗಳು ಉಳಿದಿದೆ, 28ನೇ ತಾರೀಕು ಪಾದಯಾತ್ರೆ ಹಮ್ಮಿಕೊಳ್ತೀನಿ ಸ್ನೇಹಿತರೆ. ಇನ್ನೊಂದು ತಿಂಗಳಲ್ಲಿ ಈ ತಯಾರಿ ಮಾಡ್ಕೊಳ್ತೀನಿ ನಾನು ಪಾದಯಾತ್ರೆ ಸಲುವಾಗಿ. ಯಾರ್ಯಾರು ಭೂಮಿ ಕಳ್ಕೊಂಡ್ರಿ ರೈತರು, ಯಾರ್ಯಾರು ಭೂಮಿ ಕಳ್ಕೊಂಡ್ರಿ ಅವ್ರವ್ರು ತಯಾರಾಗಿರಿ. ನಾನು ಜಿಲ್ಲಾಡಳಿತ ಕಚೇರಿಗೆ ಹೋಗಿ ಬೀಗ ಜಡಿತೀನಿ. ತಾವು ಯಾವುದಾದ್ರು ಸಪೋರ್ಟ್ ಮಾಡಬೇಕಾದ್ರೆ ತಾವೆಲ್ಲರೂ ಡೈರೆಕ್ಟಾಗಿ ಕಲಬುರಗಿ ಜಿಲ್ಲೆಯಲ್ಲೇ ಬಂದು ಸೇರಬೇಕು. ತಮ್ಮ ಭೂಮಿ ತಾವು ವಾಪಸ್ ಪಡಿಬೇಕು. ಅವ್ರು ಕಾಯ್ದೆ ಕಾನೂನು ಉಲ್ಲಂಘನೆ ಮಾಡಿ ಕೃಷಿ ಭೂಮಿ ಖರೀದಿ ಮಾಡಿದ್ದಾರೆ, ಸೂಕ್ತ ಪರಿಹಾರ ಕೊಟ್ಟಿಲ್ಲ, ಮತ್ತು ಅನೇಕ ಬಾರಿಯ ಸಂಬಂಧಪಟ್ಟ ಶಾಸಕರು ಅಧಿಕಾರಿಗಳು ಹೇಳಿರ್ತೀನಿ ನಾನು. ಆದರೂ ಅವ್ರು ಯಾರೂ ಕ್ರಮ ವಹಿಸಿಲ್ಲ. ಅವರು ಭೂಮಿ ವಾಪಸ್ ಕೊಡುವ ಬಗ್ಗೆ, ಕಂಪ್ನಿ ಡೆಮಾಲಿಷ್ ಮಾಡುವ ಬಗ್ಗೆ, ಕಾಯ್ದೆ ಕಾನೂನು ಉಲ್ಲಂಘನೆ ಮಾಡಿರೋ ಬಗ್ಗೆ. ಹೀಗಾಗಿ ತಮ್ಮ ಭೂಮಿ ತಾವು ಪಡೆಯೋ ಸಲುವಾಗಿ ಎಲ್ಲರೂ ತಯಾರಾಗಿರಬೇಕು. ಕಲಬುರಗಿ ಜಿಲ್ಲೆಯಲ್ಲಿ ಬಂದು ಸೇರಬೇಕು. ಅವತ್ತಿನ ದಿವಸ ಇನ್ನೂ 1 ತಿಂಗಳು ಟೈಮ್ ಇದೆ. ಹೀಗಾಗಿ ನನಗೆ ಈ ವಿಡಿಯೋ ಮುಖಾಂತರ ನಾನು ಹಾಗೆ ತಮ್ಮ ವ್ಯಾಪ್ತಿಯಲ್ಲಿರುವ ಯಾವ್ಯಾವ ಸಿಮೆಂಟ್ ಕಂಪ್ನಿಗಳು ಏನೇನು ಮಾಡಿದ್ದಾವೆ ಅವು ಹಗರಣ ಕುಳಿತು ನಾನು ವಿಡಿಯೋ ಮಾಡ್ತಾ ಹೋಗ್ತೀನಿ. ತಮ್ಮ ಗಮನಕ್ಕೆ ತೊಗೊಂಡು ಬರ್ತಾ ಇರ್ತೀನಿ. ಹೀಗಾಗಿ ಎಲ್ಲ ರೈತರು, ಸಾರ್ವಜನಿಕರು, ಗ್ರಾಮಸ್ಥರು ಎಲ್ಲರೂ ತಯಾರಾಗಿರಬೇಕು. ಮುಂದಿನ ತಿಂಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ಮಾಡಬೇಕು ಮತ್ತು ಎಲ್ಲರೂ ತಯಾರಾಗಿರಬೇಕಂತ ತಿಳ್ಕೊಂಡು ಈ ವಿಡಿಯೋ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ.
ಅಲ್ಲಿವರೆಗೂ ಜೈ ಭೀಮ್, ನಮೋ ಬುದ್ಧಾಯ ಸ್ನೇಹಿತರೆ.